ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ನನ್ನ ಜೊತೆಲಿದ್ದಾರೆ ನನ್ನ ಕಲೀಗ ರಂಜಿತ್ ಶಿರಿಯಾರ್. ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ನಿರೀಕ್ಷಿತ ಹಂತದಲ್ಲೇ ಬೆಳವಣಿಗೆಗಳು ಆಗ್ತಾ ಇದೆ ಅಂತ ಹೇಳಿ ನೆನೆ ಬೆಳಗ್ಗೆ 9 ಗಂಟೆಗೇನೆ ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ಸುದ್ದಿಯನ್ನ ಬ್ರೇಕ್ ಮಾಡಿತ್ತು. ದೆಹಲಿಯಲ್ಲಿರುವ ರಾಜ್ಯಪಾಲರು ವಾಪಸ್ ರಾಜ್ಯಕ್ಕೆ ಬಂದ ತಕ್ಷಣ ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಬೆಳವಣಿಗೆಗಳು ಆಗೋದು ನಿಶ್ಚಿತ ಅನ್ನೋ ಸುದ್ದಿ ರಿಪಬ್ಲಿಕ್ ಕನ್ನಡದಲ್ಲಿ ನಿನ್ನೆ ಬೆಳಗ್ಗೆ 9 ಗಂಟೆಗೇನೆ ಪ್ರಸಾರ ಮಾಡಲಾಗಿತ್ತು. ಇದೇ ರೀತಿಯಾದ ಬೆಳವಣಿಗೆಗಳು ಇವತ್ತು ನಡೆಯುವ ನಿರೀಕ್ಷೆ. ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿಗೆ ರಾಜ್ಯಪಾಲರು ಆಗಮಿಸಲಿದ್ದಾರೆ. ಇವತ್ತೇನೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡ್ತಾರಾ ಗವರ್ನರ್ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ರಾಜ್ಯಪಾಲರು ಬೆಂಗಳೂರಿಗೆ ಬರ್ತಾ ಇದ್ದಂತೆ ಮಹತ್ವದ ಸಭೆಯನ್ನು ಕರೆದಿದ್ದಾರೆ. ಕಾನೂನು ತಜ್ಞರ ಜೊತೆಯಲ್ಲಿ ಸಮಾಲೋಚನೆ ನಡೆಸ್ತಾರೆ, ಅಭಿಪ್ರಾಯವನ್ನು ಸಂಗ್ರಹಿಸ್ತಾರೆ. ಸರ್ಕಾರ ನೀಡಿರುವ ಉತ್ತರದ ಬಗ್ಗೆ ಕೂಡ ಪರಿಶೀಲನೆ. ರಾಜ್ಯಪಾಲರು ನೀಡಿದ ಶೋಕಾಸ್ ನೋಟಿಸ್ ಅನ್ನ ತಿರಸ್ಕರಿಸುವ ನಿರ್ಧಾರವನ್ನ ಕ್ಯಾಬಿನೆಟ್ ಮೀಟ್ನಲ್ಲಿ ಕೈಗೊಂಡದ ಸರ್ಕಾರ. ಈ ನಿರ್ಧಾರದ ಬಗ್ಗೆ ಕೂಡ ಕಾನೂನು ತಜ್ಞರ ಜೊತೆಯಲ್ಲಿ ಸಮಾಲೋಚನೆಯನ್ನ ನಡೆಸಲಿದ್ದಾರೆ ರಾಜ್ಯಪಾಲರಾದ ಗೆಹ್ಲೋಟ್. ಸಿಎಂ ಸಿದ್ದರಾಮಯ್ಯಗೆ ಪ್ರಾಸಿಕ್ಯೂಷನ್ ಟೆನ್ಷನ್ ಈಗ ಶುರುವಾಗಿದೆ. ರಾಜ್ಯಪಾಲರ ನಿರ್ಧಾರಕ್ಕೆ ಸಿದ್ದರಾಮಯ್ಯ ಕಾದು ಕುಳಿತಿದ್ದಾರೆ. ರಾಜ್ಯಪಾಲರು ದೆಹಲಿಯಿಂದ ಬಂದಾದ ನಂತರ ಪ್ರಾಸಿಕ್ಯೂಷನ್ಗೆ ಕೊಡ್ತಾರಾ ಅನ್ನೋದು. ಸಿದ್ದರಾಮಯ್ಯ ನಾಳೆಯ ಜಿಲ್ಲಾ ಪ್ರವಾಸವನ್ನು ಮುಂದೂಡಿಕೆ ಮಾಡಿದ್ದಾರೆ. ಕೊಪ್ಪಳ ವಿಜಯನಗರ ಜಿಲ್ಲಾ ಪ್ರವಾಸವನ್ನು ಸಿದ್ದರಾಮಯ್ಯ ಮಾಡಬೇಕಾಗಿತ್ತು ನಾಳೆಗೆ, ಆದರೆ ಅದನ್ನು ಮುಂದೂಡಿಕೆ ಮಾಡಿದ್ದಾರೆ. ಸಿದ್ದರಾಮಯ್ಯನವರ ಕೊರಳಿಗೆ ಸುತ್ತಿಕೊಂಡಂಥ ಮೂಡ ಅಕ್ರಮ ಹಗರಣ ರಾಜ್ಯಪಾಲರ ಕೈಯಲ್ಲಿ ಚೆಂಡಿದೆ. ರಾಜ್ಯಪಾಲರು ಏನು ಮಾಡ್ತಾರೆ ಅನ್ನೋದು ಈಗ ಕುತೂಹಲ ಇದೆ. ಈ ನಿಟ್ಟಿನಲ್ಲೇ ಸಿದ್ದರಾಮಯ್ಯನವರು ನಾಳಿನ ತಮ್ಮ ಪ್ರವಾಸವನ್ನು ಮುಂದೂಡಿಕೆ ಮಾಡಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಒಂದು ವೇಳೆ ಕೊಟ್ಟರೆ ಮುಂದೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಸಿದ್ದರಾಮಯ್ಯ ಈಗ ಚರ್ಚೆ ಮಾಡ್ತಾ ಇದ್ದಾರೆ. ಯಾವ ರೀತಿಯ ಕಾನೂನು ಹೋರಾಟವನ್ನು ನಡೆಸಬೇಕು, ಸರಣಿ ಸಭೆ ಮಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಪ್ರಾಸಿಕ್ಯೂಷನ್ಗೆ ಒಂದು ವೇಳೆ ರಾಜ್ಯಪಾಲರು ಕೊಟ್ಟರೆ ಹೇಗೆ ಅನ್ನೋದ್ರ ಬಗ್ಗೆ, ಹೈಕೋರ್ಟ್ನಲ್ಲಿ ನಾವು ಹೆಂಗೆ ಇದ್ರ ಬಗ್ಗೆ ಫೈಟ್ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ರಾಜ್ಯಪಾಲರ ಅಂಗಳದಲ್ಲಿ ಈಗ ಚೆಂಡು ಇದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಇಬ್ಬರು ಪ್ರತಿನಿಧಿಗಳು ಏಕಕಾಲದಲ್ಲಿ ಲೈವ್ ಕನೆಕ್ಟೆಡ್ ಇದ್ದಾರೆ. ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಮುಂದಿನ ಡೆವಲಪ್ಮೆಂಟ್ಸ್ ಏನೆಲ್ಲ ಆಗಬಹುದು ಅನ್ನೋದರ ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ಮುಂದಿನ ಹಂತದಲ್ಲಿ ಶ್ರೀಲಕ್ಷ್ಮಿ ಕೂಡ ಜಾಯ್ನ್ ಆಗ್ತಾ ಹೋಗ್ತಾರೆ. ವಿಜಯ್, ಇವತ್ತು ರಾಜ್ಯಪಾಲರು ಬರ್ತಾ ಇದ್ದ ಹಾಗೆ ಬಿರುಸಿನ ಚಟುವಟಿಕೆ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಆಗಬಹುದು ಅನ್ನೋ ನಿರೀಕ್ಷೆ, ಏನೆಲ್ಲ ಡೆವಲಪ್ಮೆಂಟ್ಸ್ನ ನಿರೀಕ್ಷೆ ಮಾಡಬಹುದು ನಾವು? ಖಂಡಿತವಾಗ್ಲೂ ಸ್ಮಿತಾ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಕೊಡುವ ಸಂಬಂಧಪಟ್ಟಂತೆ ನಿರ್ಧಾರ ಇದೆ, ಅದು ಅಂತಿಮ ಮತ್ತು ಕುತೂಹಲ ಘಟ್ಟಕ್ಕೆ ತಲುಪಿರುವಂಥದ್ದು. ಇಷ್ಟು ದಿನ ರಾಜ್ಯಪಾಲರು ಏನು ನೋಟಿಸನ್ನು ಶೋಕಾಸ್ ನೋಟಿಸನ್ನು ಕೊಟ್ಟಿದ್ರು. ಅದಾದ ಬಳಿಕ ಸರ್ಕಾರ ಕಳೆದ ಗುರುವಾರ ನೋಟಿಸ್ಗೆ ಸಂಬಂಧಪಟ್ಟಂತೆ, ಶೋಕಾಸ್ ನೋಟಿಸ್ಗೆ ಸಂಬಂಧಪಟ್ಟಂತೆ ಸಮಗ್ರವಾಗಿ ಉತ್ತರವನ್ನು ಕೊಟ್ಟಿರುವಂಥದ್ದು. ಜೊತೆಗೆ ರಾಜ್ಯಪಾಲ ನಿರ್ಧಾರದ ವಿರುದ್ಧ ನಿರ್ಣಯವನ್ನು ತೆಗೆದುಕೊಂಡು ಇದಕ್ಕೆ ರಾಜ್ಯಪಾಲರಿಗೆ ಆ ಕಡತವನ್ನು, ಆ ವರದಿಯನ್ನು ರವಾನೆ ಮಾಡಿರುವಂಥದ್ದು. ಆದರೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ರಾಜ್ಯಪಾಲರು ಕೇಂದ್ರ ಸ್ಥಾನದಲ್ಲಿ ಇರಲಿಲ್ಲ, ದೆಹಲಿಗೆ ಹೋಗಿದ್ರು. ಈಗ ಇದು ಅದಾದ ಬಳಿಕ ಮೊದಲ ಬಾರಿಗೆ ಈಗ ಬೆಂಗಳೂರಿಗೆ ಅಂದರೆ ರಾಜಭವನಿಗೆ ಆಗಮಿಸ್ತಾ ಇರುವಂಥದ್ದು. ಬಂದ ಬಳಿಕ ಕೂಡಲೇ ಈ ಬಗ್ಗೆ ಕಾನೂನು ತಜ್ಞರ ಮತ್ತು ಕಾನೂನು ಪಂಡಿತರ ಜೊತೆ ತಮ್ಮ ಲೀಗಲ್ ಟೀಮ್ ಜೊತೆ ಸಭೆಯನ್ನು ನಡೆಸಲಿದ್ದಾರೆ. ಮಧ್ಯಾಹ್ನದ ಬಳಿಕ ಸಭೆಯಲ್ಲಿ ಸರ್ಕಾರ ಕೊಟ್ಟಿರುವಂಥ ವರದಿಯ ಅನ್ವಯ ಮುಂದೆ ಏನು ಮಾಡಬೇಕು ಅನ್ನೋ ಸಂಬಂಧಪಟ್ಟಂತೆ ನಿರ್ಧಾರವನ್ನು, ಅಭಿಪ್ರಾಯವನ್ನು ಕೇಳಿದ ನಂತರ ನಿರ್ಧಾರ ತೆಗೆದುಕೊಳ್ಳಿದ್ದಾರೆ. ಇಲ್ಲಿ ಎರಡು ಸಾಧ್ಯತೆ. ಸರ್ಕಾರ ಕೊಟ್ಟಿರುವಂಥ ಉತ್ತರ ತೃಪ್ತಿಯಾಗಿ ನೋಟಿಸ್ ಅದೇನು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡದೇ ಇರ್ಬೋದು, ಅಥವಾ ಉತ್ತರ ತೃಪ್ತಿ ಆಗಿಲ್ಲ ಅಂತ ಹೇಳಿ ಪ್ರಾಸಿಕ್ಯೂಷನ್ ಕೊಡುವಂಥ ಸಾಧ್ಯತೆ ಇರುವಂಥದ್ದು. ಹೆಚ್ಚಾಗಿ ಬಹುತೇಕವಾಗಿ ಪ್ರಾಸಿಕ್ಯೂಷನ್ಗೆ ಕೊಡುವ ಸಂಬಂಧಪಟ್ಟಂತೆ ಬಹುತೇಕ ತೀರ್ಮಾನ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪೂರ್ವಕ ಬೆಳವಣಿಗೆಗಳು ನಡೀತಾ ಇರುವಂಥದ್ದು. ಇದಕ್ಕೆ ಪೂರಕವಾಗಿ ನಾಳೆ ಸರ್ಕಾರದಲ್ಲೂ ಕೂಡ ಒಂದಷ್ಟು ಆತಂಕ ಉಂಟಾಗಿರುವಂಥದ್ದು. ಯಾಕಂದ್ರೆ ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೈಗೊಳ್ಳಬೇಕಾದ ಪ್ರವಾಸವನ್ನ ಮುಂದೂಡಿರುವಂಥದ್ದು, ಕೊಪ್ಪಳ ಮತ್ತು ವಿಜಯನಗರ ಜಿಲ್ಲೆ ಪ್ರವಾಸವನ್ನು. ಈ ಎಲ್ಲ ಬೆಳವಣಿಗೆ ಹಿನ್ನೆಲೆಯಲ್ಲಿ ರಾಜಭವನ ಮತ್ತು ರಾಜ್ಯಪಾಲರ ನಿರ್ಧಾರ ಏನಿದೆ ಅದು ಸಾಕಷ್ಟು ಕುತೂಹಲದ ಕೇಂದ್ರ ಬಿಂದು ಆಗಿರುವಂಥದ್ದು. ಈಗ ಮಧ್ಯಾಹ್ನದ ನಂತರ ಏನೆಲ್ಲ ತೀರ್ಮಾನ ಕೈಗೊಳ್ತಾರೆ ಅಂತ ಬಹುತೇಕವಾಗಿ ನಾಳೆ ಅಥವಾ ನಾಡುದ್ದು ಈ ಸಂಬಂಧಪಟ್ಟಂತೆ ಅಂತಿಮ ತೀರ್ಮಾನ, ಅಂದ್ರೆ ಅಧಿಕೃತ ತೀರ್ಮಾನ ಪ್ರಕಟ ಮಾಡುವಂತ ಸಾಧ್ಯತೆ ಇರುವಂಥದ್ದು ಪ್ರಾಸಿಕ್ಯೂಷನ್ಗೆ ಸಂಬಂಧಪಟ್ಟಂತೆ. ಸ್ಮಿತಾ, ವಿಜಯ್ ಜಸ್ಟ್ ಹೋಲ್ಡ್. ಹಾಗೆ ನಮ್ಮ ಪ್ರತಿನಿಧಿ ಸುರೇಶ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ನಾನು ಶ್ರೀಲಕ್ಷ್ಮಿನ ಮೊದಲು ಮಾತಾಡ್ತೀನಿ. ಶ್ರೀಲಕ್ಷ್ಮಿ, ಸದ್ಯಕ್ಕೆ ಪ್ರಾಸಿಕ್ಯೂಷನ್ಗೆ ಒಂದು ವೇಳೆ ರಾಜ್ಯಪಾಲರು ಕೊಟ್ಟರು ಅಂಥೇಳಿ ಆದರೆ ಸಿದ್ದರಾಮಯ್ಯ ಅವರ ಮುಂದೆ ಏನೇನು ಅವಕಾಶಗಳಿದ್ದಾವೆ, ಏನೇನು ಪಾಸಿಬಿಲಿಟೀಸ್ ಇದೆ? ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಈಗ ರಾಜ್ಯಪಾಲರಿಗೆ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಇದೆಲ್ಲ ಏನಾಗ್ಬೋದು ಮುಂದೆ ಅಂತ ಶ್ರೀಲಕ್ಷ್ಮಿ?
ಓಕೆ ರಂಜಿತ್, ಇದರಲ್ಲಿ ಹಲವು ಬಗೆಯ ಕಾನೂನಿನ ಆಯಾಮಗಳಿದ್ದಾವೆ. ಒಂದು ಏನಂತಂದ್ರೆ ಎರಡೂ ಕಡೆಯಿಂದ, ಅಂದ್ರೆ ರಾಜ್ಯಪಾಲರ ಕಡೆಯಿಂದ ಮತ್ತು ಸಿದ್ದರಾಮಯ್ಯನವರ ಕಡೆಯಿಂದ, ಎರಡೂ ಕಡೆಯಿಂದ ಕಾನೂನು ತಜ್ಞರ ಜೊತೆ ನಿರಂತರವಾದ ಸಮಾಲೋಚನೆ ನಡೀತಾ ಇದೆ. ಆದರೆ ಈಗ ಪ್ರಶ್ನೆ ಇರ್ತಕ್ಕಂಥದ್ದು, ಕೆಲವರು ಹೇಳ್ತಾರೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋದಕ್ಕೆ ಬರೋದೇ ಇಲ್ಲ ಅಂತ. ಇನ್ನು ಕೆಲವು ಕಾನೂನು ತಜ್ಞರ ಅಭಿಪ್ರಾಯ, ಈಗ ಪೊನ್ನಣ್ಣ ಹೇಳಿದ್ರು ಬರೋದೇ ಇಲ್ಲ ಅಂತಂದ್ರು. ಇನ್ನು ಕೆಲವು ಕಾನೂನು ತಜ್ಞರ ಹಿರಿಯ ವಕೀಲರುಗಳ ಅಭಿಪ್ರಾಯದ ಪ್ರಕಾರ ಇಲ್ಲ ಖಂಡಿತವಾಗ್ಲೂ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬಹುದು, ಮುಂದೆ ತನಿಖೆಯಲ್ಲಿ ಏನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ ಅನ್ನುವಂಥದ್ದು. ಸೊ ಅದು ಕಾನೂನಿನ ಸೆಕ್ಷನ್ಗಳನ್ನ ಹೆಂಗೆ ಪ್ರಿಡಿಕ್ಟ್ ಮಾಡಲಾಗುತ್ತೆ ಅನ್ನುವಂಥದ್ದು, ಭ್ರಷ್ಟಾಚಾರ ವಿರೋಧಿ ಕಾಯ್ದೆಯ ಪ್ರಕಾರ ಯಾವ ರೀತಿನಲ್ಲಿ ಇದನ್ನ ನೋಡ್ತಾರೆ ಅನ್ನುವಂಥದ್ದು ರಾಜ್ಯಪಾಲರು ದೆಹಲಿಯಿಂದ ಈಗ ಇನ್ನೇನು ಬರ್ತಾರೆ ಅಂತ ಹೇಳಲಾಗಿದೆಯಲ್ಲ, ಬಂದ ಮೇಲೆ ಏನು ಕ್ರಮ ಕೈಗೊಳ್ತಾರೆ ಅನ್ನೋವಂಥದ್ರ ಮೇಲೆ ಡಿಪೆಂಡ್ ಆಗಿದೆ. ಇದರಲ್ಲಿ ಪ್ರಶ್ನೆ ಅಂತಂದ್ರೆ, ಸಿದ್ದರಾಮಯ್ಯನವರಿಗೆ ನಾನು ಈ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ ಅಂತ ಸಿದ್ದರಾಮಯ್ಯನವರು ಟು ಅನ್ ಎಕ್ಸ್ಟೆಂಟ್ ಪ್ರೂವ್ ಮಾಡ್ಕೊಳ್ಬಹುದೋ ಏನೋ, ಆದರೆ ನನ್ನ ಕುಟುಂಬಸ್ಥರು ಈ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ ಅಂತ ಪ್ರೂವ್ ಮಾಡೋದು ತುಂಬಾ ಕಷ್ಟ ಆಗತ್ತೆ. ಅವರು ಇಂಡೈರೆಕ್ಟ್ ಬೆನಿಫಿಷಿಯರಿ ಆಗ್ತಾರೆ. ಸಿದ್ದರಾಮಯ್ಯನವರ ಪತ್ನಿ ಹಾಗೂ ಭಾವಮೈದುನ ಏನಿದ್ದಾರೆ ಅವರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಆಗುತ್ತೆ. ಹಾಗಾಗಿ ಇದು ಸಿದ್ದರಾಮಯ್ಯನವ್ರಿಗೂ ಕೂಡ ಕಳಂಕ ತರುವಂಥದ್ದು ಅನ್ನೋಂಥದ್ದನ್ನ ಹೇಳಲಾಗ್ತಾ ಇದೆ. ಅಷ್ಟೇ ಅಲ್ಲ, ನೈತಿಕವಾಗಿ ಮತ್ತು ರಾಜಕೀಯವಾಗಿ ನೋಡಿದ್ರೆ ಇದು ಸಿದ್ದರಾಮಯ್ಯನವ್ರಿಗೊಂದು ಬಿಗ್ ಬ್ಲೋ, ಅಂದ್ರೆ ಒಂದು ದೊಡ್ಡ ಹೊಡೆತನ ಕೊಡುತ್ತಾ ಅನ್ನುವಂಥ ಅಭಿಪ್ರಾಯಗಳು ಹೇಳ್ತಾ ಇದ್ದಾವೆ. ಸುರೇಶ್ ಕೂಡ ಸಂಪರ್ಕದಲ್ಲಿದ್ದಾರೆ. ಪಾದಯಾತ್ರೆ ನಡೆಸ್ತಾ ಇದೆ ದೋಸ್ತಿ ಪಾಳೆಯ. ಇದೇ ಮೂಡ ಹಗರಣವನ್ನ ವಿರೋಧಿಸಿ ಹಾಗೆ ಮುಖ್ಯಮಂತ್ರಿ ಸ್ಥಾನದಿಂದ ಸಿದ್ದರಾಮಯ್ಯನವರು ಕೆಳಗಿಳಿಬೇಕು ಅಂತ ಅಪೇಕ್ಷಿಸಿ. ಸುರೇಶ್, ಈಗ ರಾಜ್ಯಪಾಲರು ವಾಪಸ್ ಆಗ್ತಾ ಇದ್ದಂತೆ ಒಂದಷ್ಟು ಚಟುವಟಿಕೆಗಳಂತೂ ಪ್ರಾರಂಭ ಆಗುತ್ತೆ. ಬಿಜೆಪಿ ಯಾವ ರೀತಿ ನಿರೀಕ್ಷೆ ಮಾಡ್ತಾ ಇದೆ ಬೆಳವಣಿಗೆಗಳನ್ನ? ಏನ್ ಹೇಳ್ತಾರೆ ಬಿಜೆಪಿ ನಾಯಕರು? ಪ್ರಾಸಿಕ್ಯೂಷನ್ಗೆ ಮುಖ್ಯಮಂತ್ರಿಗಳ ವಿರುದ್ಧ ಕೊಡ್ತಾರೋ ಇಲ್ವೋ ರಾಜ್ಯಪಾಲರು, ಅದು ಬೇರೆ ಪ್ರಶ್ನೆ. ಆದರೆ ಮೂರು ಪಕ್ಷಗಳಲ್ಲೂ ಕೂಡ ಇದೇ ವಿಚಾರವಾಗಿ ಸಂಚಲನ ಶುರುವಾಗಿರ್ತಕ್ಕಂಥದ್ದು ಖಂಡಿತವಾಗಲೂ ಸತ್ಯ. ಹಾಗೆಯೇ ಪಾದಯಾತ್ರೆಯಲ್ಲಿ ಭಾಗಿಯಾಗಿರ್ತಕ್ಕಂತಹ ಹಿರಿಯ ನಾಯಕರೇನಿದ್ದಾರೆ, ವಿಜೇಂದ್ರ ಅವರು, ಹಾಗೆಯೇ ಯಡಿಯೂರಪ್ಪ ಅವರು, ಕುಮಾರಸ್ವಾಮಿ ಅವರು ಕೂಡ ಪ್ರಾಸಿಕ್ಯೂಷನ್ಗೆ ಕೊಡ್ತಾರೋ ಇಲ್ವೋ ಈ ವಿಚಾರವಾಗಿ ಇವತ್ತೇನು ಕಾನೂನು ಪ್ರಕ್ರಿಯೆಗಳು ಶುರುವಾಗ್ತಾ ಇದೆ, ಈ ಬಗ್ಗೆ ಒಂದಷ್ಟು ಮಾಹಿತಿನ ಪಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ನಮಗೆ ತಿಳಿದುಬಂದಿರುವಂತಹ ಮಾಹಿತಿ. ಸೊ ಈ ನಿಟ್ಟಿನಲ್ಲಿ ಇವತ್ತು ಮಧ್ಯಾಹ್ನದ ವೇಳೆಗೆ, ಅಂದರೆ ಸುಮಾರು 2 ಗಂಟೆ 3 ಗಂಟೆಯ ವೇಳೆಗೆ ರಾಜ್ಯಪಾಲರ ಒಂದು ನಿಲುವು ಏನಿರುತ್ತೆ, ಕಾನೂನು ಅಧಿಕಾರಿಗಳ ಜೊತೆಯ ಚರ್ಚೆಯ ಬಳಿಕ ಏನೆಲ್ಲ ತೀರ್ಮಾನಗಳನ್ನು ತೆಗೆದುಕೊಳ್ತಾರೆ ಅನ್ನೋದು ಭಾಳ ಸ್ಪಷ್ಟವಾಗುತ್ತೆ. ಸೊ ಈ ಸಂಬಂಧಪಟ್ಟಂತೆ ಈಗಾಗಲೇ ಒಂದು 3 ಗಂಟೆವರೆಗೂ ರಾಜ್ಯಪಾಲರ ನಿರ್ಧಾರ ಏನಿರುತ್ತೆ ಅನ್ನೋದನ್ನು ಕಾದು ನೋಡ್ತಾ ಇರ್ತಕ್ಕಂಥದ್ದು ಸ್ಮಿತಾ. ಸೊ ಇದಾದ ನಂತರ ಖಂಡಿತವಾಗಲೂ ಕೂಡ ಮತ್ತಷ್ಟು ಮೈತ್ರಿ ನಾಯಕರಲ್ಲಿ ಮತ್ತೆ ಆಕ್ಟಿವ್ ಆಗ್ತಕ್ಕಂಥದ್ದು, ಅಂದರೆ ರಾಜ್ಯಪಾಲರ ಸೂಚನೆ ನಂತರ ಏನಿರುತ್ತೆ ಅನ್ನೋದು ಇರುತ್ತಲ್ಲ, ಅದು ಭಾಳ ಮುಖ್ಯ ಆಗಿರ್ತಕ್ಕಂಥದ್ದು. ಜೊತೆಗೆ ಇವತ್ತಿನ ಪಾದಯಾತ್ರೆ ಬಗ್ಗೆ